Sana ya udah yang ini lanjut ini. ಇವತ್ತು ನಾವು ಕಬ್ಬನ್ಪೇಟೆಯ ಅತ್ಯಂತ ಪುರಾತನವಾಗಿರ್ತಕ್ಕಂಥ CTR ಹೋಟೆಲಲ್ಲಿದ್ದೀವಿ. ಅಲ್ಲಿ ನಮ್ಮ ಒಬ್ಬ ಗ್ರಾಹಕರು ಬಂದಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ. ಐ ಆಮ್ ಆ್ಯಕ್ಚುಲಿ ಎ ಕೇಟ್ರರ್. ಮೈ ಕಂಪನಿ ನೇಮ್ ಇಸ್ GR ಸೆಲಿಬ್ರೇಷನ್ಸ್. ನಾನು ಕೇಟ್ರಿಂಗಲ್ಲಿ ಇದ್ಕೊಂಡು ರುಚಿಯಾದ ಅಡುಗೆ ಮಾಡೋದೇ ನನ್ನ ಒಂದು ಬಿಸ್ನೆಸ್. ಆದರೂ ಈ ಟೇಸ್ಟ್ಗೆ ನಾನು ತುಂಬಾ ಒಂದು ಫ್ಯಾನ್. ನಾವು ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿಂದ ಬಂದಿದ್ದೀವಿ. ಹುಡ್ಕೊಂಡು ಬಂದಿದ್ದೀರಾ ಇದನ್ನು? ಹೆಂಗೆ? ಹೌದು, ಹುಡ್ಕೊಂಡು ಬಂದಿದ್ದೀವಿ. ಮನೆಯಲ್ಲಿ ಅಡುಗೆ ಮಾಡದೇ ಇರುವಾಗ ಸಾಮಾನ್ಯವಾಗಿ ಎಲ್ಲನ ಒಂದು ಹೊಸ ಹೋಟ್ಲು, ಸ್ಪೆಷಲ್ ಹೋಟ್ಲಿಗೆ ಹೋಗಬೇಕು ಅಂತ ಆಸೆ ಪಡ್ತೀವಿ. ಬನಶಂಕರಿಯಿಂದ ಬರಬೇಕು ಅಂದರೆ ಕಬ್ಬನ್ಪೇಟೆ ಏರಿಯಾ ರಸ್ತೆಗಳು ಚಿಕ್ಕದಾಗಿರುತ್ತೆ, ಪಾರ್ಕಿಂಗ್ ಜಾಗ ವ್ಯವಸ್ಥೆ ಕಮ್ಮಿ ಇರುತ್ತೆ. ಇಷ್ಟೆಲ್ಲ ಇದ್ರೂ, ಅದು ಏನೇ ಇದ್ರೂ ಈ ಟೇಸ್ಟ್ಗೋಸ್ಕರ ಅದು ಏನೇ ತೊಂದರೆ ತೊಗೊಳಕ್ಕೂ ರೆಡಿ ನಾವು. ಈ ಟೇಸ್ಟ್ಗೋಸ್ಕರ ಬನಶಂಕರಿಯಿಂದ ಇಲ್ಲ, ಬೆಳಗಾವಿಯಿಂದ ಬರ್ತೀವಿ ನಾವು. ನಮಗೆ ಟೇಸ್ಟ್ ಇಷ್ಟ, ಅದಕ್ಕೋಸ್ಕರ ಚಿಕ್ಕಣ್ಣ. ಹೆಸರಿಗೆ ಮಾತ್ರ ಚಿಕ್ಕಣ್ಣ, ರುಚಿಯಲ್ಲಿ ದೊಡ್ಡಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇವತ್ತು ಬೆಂಗಳೂರಿನ ಅತ್ಯಂತ ಸುಮಧುರವಾದ ಸವಿ ರುಚಿಯನ್ನು ಬೆಂಗಳೂರು ನಗರದ ನಾಗರಿಕರಿಗೆ ಕೊಡ್ತಾ ಇರ್ತಕ್ಕಂಥ ಕಬ್ಬನ್ಪೇಟೆಯ ಚಿಕ್ಕಣ್ಣ ಟಿಫನ್ ರೂಮ್ ಅಂದರೆ CTR ಅಂತ ಹೇಳ್ತೀವಿ.
ಸುಮಾರು ವರ್ಷಗಳಿಂದ ಬೆಂಗಳೂರು ನಗರದ ನಾಗರಿಕರ ಹಸಿವನ್ನು ತಣಿಸ್ತಾ ಇರತಕ್ಕಂಥ ಅದ್ಭುತ ತಾಣ. ಇವತ್ತು ಆ ಒಂದು ಹೋಟೆಲಿನ ಮಾಲೀಕರು ಅಂದರೆ ಇವತ್ತು ಮಹಿಳಾ ಎಂಟ್ರಪ್ರಿನರ್, ಯಾಕೆಂದರೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದಾರೆ. ಒಬ್ಬ ಶ್ರೀಮತಿ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಹೋಟೆಲ್ನ ಯಾವಾಗ ಶುರು ಆಯಿತು, ಅದರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸ್ಕೊಡಿ. ಸರ್, ಇದು ಬಂದು 1965ರಲ್ಲಿ ಶುರು ಮಾಡಿರೋದು. ಅಂದರೆ ಮನೆಯಲ್ಲೇ ಮಾಡ್ತಾ ಇದ್ದಿದ್ದು ನಮ್ಮ ಅತ್ತೆ ಮಾವ, ಚಿಕ್ಕ ಹನುಮಂತಪ್ಪ ಮತ್ತು ಲಕ್ಷ್ಮಮ್ಮ ಅಂತ ನಮ್ಮ ಅತ್ತೆ ಮಾವ ಅವ್ರು ಮಾಡ್ಕೊಂಡು ಬಂದಿದ್ದು. ಮತ್ತು ಅವ್ರ ಮಕ್ಕಳು ಹಂಗೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದರು. ನಾನು ಮದುವೆ ಆಗಿ ಬಂದಮೇಲೆ ಇದೇ ಕೆಲಸದಲ್ಲೇ ತೊಡಗಿಸ್ಕೊಂಡಿದ್ದೆ. ಈ ಹೋಟೆಲ್ಲು 1965ರಲ್ಲಿ ಶುರು ಆಯಿತು ಅಂತ ಹೇಳ್ತೀರಾ. ಏನೇನು ವಿಶೇಷಗಳಿದೆ ನಿಮ್ಮ ಹೋಟ್ಲಲ್ಲಿ? ಏನೇನು ನಮ್ಮದು ವಿಶೇಷ ಅಂದರೆ ದೋಸೆನೇ ಫೇಮಸ್ಸು. ನಮ್ಮದು ದೋಸೆ, ಇಡ್ಲಿ, ಪಲಾವ್ ನಮ್ಮದು ಒಂದು ಡಿಫ್ರೆಂಟಾಗಿರುತ್ತೆ. ದೋಸೆ ಫೇಮಸ್ ನಮ್ಮದು. ತುಪ್ಪ ಖಾಲಿ ಮಸಾಲೆ ದೋಸೆ, ಮತ್ತು ರೀಸೆಂಟಾಗಿ ಪುಡಿ ಮಸಾಲೆನೂ ಆ್ಯಡ್ ಮಾಡಿದ್ದೀವಿ. ಈಗ ತುಪ್ಪ ಅಂತೇಳಿ ಎಲ್ಲ ಕಡೆ ಬೆಣ್ಣೆ ಮಸಾಲೆ ಅಂದರೆ ನಿಮ್ಮಲ್ಲಿ ತುಪ್ಪದ ವಿಶೇಷ. ಯಾವ ತುಪ್ಪನ ಉಪಯೋಗಿಸ್ತೀರಾ? ನಮ್ಮದು ತುಪ್ಪ ದೋಸೆನೇ ಮೊದಲಿಂದನೂ ಮಾಡೋದು. ನಾವು ನಂದಿನಿ ತುಪ್ಪನೇ ಮತ್ತು ನಾವು ಮನೆ ರೀತಿಯಲ್ಲಿ ಕಾಯಿಸ್ತೀವಿ. ಮತ್ತು ಎಲ್ಲೆಲ್ಲಿಂದ ನಿಮಗೆ ಗ್ರಾಹಕರು ಬರ್ತಾರೆ? ಎಲ್ಲ ಕಡೆಯಿಂದ ಬರ್ತಾರೆ, ತುಂಬ ದೂರದಿಂದನೂ ಬರ್ತಾರೆ. ಕೆಲವರಂತೂ ಫಾರಿನಲ್ಲಿರೋರು ಅಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಹೋಗಲೇಬೇಕು ಅಂತ ಬರ್ತಾರೆ. ಅವ್ರು ಬಂದು ಹೇಳ್ತಾರೆ ನಮಗೆ, ನಾವು ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದ್ವಿ, ಇಲ್ಲೇ ದೋಸೆ ತಿನ್ನಬೇಕಾಗಿತ್ತು ನಾವು ಅಂತ. ನಮ್ಗೆ ಅದೇ ಒಂಥರ ಖುಷಿ ನಮಗೆ, ಮತ್ತು ನಾವು ಎನರ್ಜಿ ನಮಗೆ ತುಂಬುತ್ತೆ ನಾವು ಕೆಲಸ ಮಾಡೋದಕ್ಕೆ. ಮತ್ತು ಇವತ್ತು ಬೆಂಗಳೂರಿನ ಹಲವಾರು ಕಾಂಪಿಟೇಷನ್ಗಳಿದೆ. ಇವತ್ತೆಲ್ಲ ಹೋಟೆಲ್ ಇಂಡಸ್ಟ್ರಿ ಅಂದರೆ ಕಾಂಪಿಟೇಷನ್ ಅಂತಕ್ಕಂಥ. ಒಬ್ಬ ಮಹಿಳೆಯಾಗಿ ಅತ್ಯಂತ ಧೈರ್ಯವಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಿಲ್ಲ. ಇದಕ್ಕೆ ಸ್ಫೂರ್ತಿ, ಧೈರ್ಯ ಏನು ಕಾರಣ? ಇದು ಇನ್ನೊಂದು ಅನಿವಾರ್ಯ ಮಾಡಲೇಬೇಕು ನಾವು. ನಮಗಿದು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ಕಾಂಪಿಟೇಷನ್ ಅಂತೂ ತುಂಬ ಇದೆ, ಇದು ಸ್ಟ್ರಗಲ್ಲು ತುಂಬ ಇದೆ. ಈಸಿ ಅಲ್ಲ, ನೋಡಿದಷ್ಟು ಈಸಿ ಅಲ್ಲ. ಹೊರಗಡೆಯಿಂದ ತುಂಬ ಕಷ್ಟವೂ ಇದೆ. ಅಂದರೆ ನಾವೇ ಇದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಮ್ಗೆ ಸ್ವಲ್ಪ ಈಸಿ ಅನಿಸುತ್ತೆ. ನಾವು ಬೇರೆಯವ್ರ ಮೇಲೆ ಅವಲಂಬಿತನಾಗಿಲ್ಲ. ಯಾರೂ ಇಲ್ಲ ಅಂದ್ರೂ ನಾವೇ ಮಾಡ್ಬೋದು ಅನ್ನೋದು ನಮಗೆ ಧೈರ್ಯ ಇದೆ. ಅದರಿಂದ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಹೋಟೆಲ್ ಇಂಡಸ್ಟ್ರಿ ಅಂತಂದರೆ ಒಂದು ಕಾರ್ಮಿಕರ ಸಮಸ್ಯೆಗಳು ನಿಮಗೆ ಕಾಡ್ತಾ ಇರುತ್ತೆ. ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡ್ತಾಯಿದ್ದೀವಿ? ಅದೇ ಸರ್, ನನಗೆ ಹೇಳ್ದಂಗೆ ಈಗ ಅಕಸ್ಮಾತ್ ಒಂದು 2-3 ಕೆಲಸದವ್ರು ಇಲ್ಲ ಅಂದರೂ ನಾವೇ ನಿಂತ್ಕೊಂಡು ಮಾಡ್ತೀವಿ ಸದ್ಯಕ್ಕೆ. ಆ ಥರ ಇರೋದ್ರಿಂದನೇ ಹೆಂಗೋ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಇಲ್ಲಾಂದರೆ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದರೆ ಆಗಲ್ಲ. ಅವ್ರಿಗೆ ನಾವು ಬಾಗಿಲು ಮುಚ್ಚಬೇಕಾಗುತ್ತೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ಮೇ ಅದು. ಮೇಡಮ್, ಇದು ಈ ಹೋಟೆಲ್ನ ಸಮಯ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ಗ್ರಾಹಕರಿಗೋಸ್ಕರ. ಸರ್, ಈಗ ನಾವು 7 ಗಂಟೆಯಿಂದ 12 ಗಂಟೆವರೆಗೂ ಇರ್ತೀವಿ. ಬೆಳಗ್ಗೆ ಮಧ್ಯಾಹ್ನ 3ರಿಂದ 8ವರೆವರೆಗೂ ಇರ್ತೀವಿ. ಮಧ್ಯ ಕ್ಲೋಸ್ ಇರ್ತೀವಿ ಸದ್ಯಕ್ಕೆ. ರಜಾ ಇದೆಯಾ? ರಜಾ ಇಲ್ಲ. ಭಾನುವಾರ ಮಧ್ಯಾಹ್ನ ಇರಲ್ಲ, ಹಾಲಿಡೇಸ್ ಇರುತ್ತೆ. ಹಾಗೆ ಹಲವಾರು ಸಮಸ್ಯೆಗಳು ಎಲ್ಲನೂ ಇದ್ದರೂ ಸಹ ಬೆಂಗಳೂರು ನಗರದ ನಾಗರಿಕರಿಗೆ ಒಂದು ವಿಶೇಷವಾದ ತಿಂಡಿಗಳನ್ನು, ದೋಸೆಗಳನ್ನು ನೀಡ್ತಾ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಸಮನಾಗಿರ್ತಕ್ಕಂಥ ಸಹೋದರಿ ಲಕ್ಷ್ಮಿ ಅವರಿಗೆ ಜನಮತದ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಿಮಗೂ ಸಹ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ರುಚಿ ಸವಿಬೇಕು ಅಂತ ಎಲ್ಲರೂ ಬಂದು ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮ ದೋಸೆ ರುಚಿ ಹೇಗಿದೆ ಅಂತ ಒಂದು ಸಲ ನಮಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಅವ್ರಿಗೂ ಒಂದು ಫೋಟೋ ಹಂಗೆ ಕವರ್ ಆಗುತ್ತೆ.